ಮಗು ಹಡಿಯೋಕ್ಕೆ ಮುಂಚೆ ಎಲ್ಲರಿಗೂ ಯಾವ ತವಕ ಇರುತ್ತೆ ನೋಡಬೇಕು ಅಂತ. ಆ ತವಕ ನಿಮ್ಮ ಜೀವನದಲ್ಲಿ ಎಕ್ಸ್ಪೀರಿಯನ್ಸ್ ಆಗಿಲ್ಲದೆ ಇದೆ, ಯಾವುದ್ರಲ್ಲಾದರೂ ಒಂದು ತವಕ. ಆ ತವಕ ಅನ್ನೋದು ಜೀವದ ಟಪ್ 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 ಅಂತ ಹೊಡಿತಾ ಇದೆಯಲ್ಲ, ಜೀವ ಇದೆಯಲ್ಲ, ಇದೇ ಗ್ಯಾರಂಟಿ ಇದೆ ನಮ್ಮೊಳಗೆ. ಇಲ್ಲದೆ ನಾವು ಮನುಷ್ಯರಲ್ಲ. ಇಷ್ಟೊತ್ತಿಗೆ ಕೂತ್ಬಿಟ್ಟಿದೆ, ಮಣ್ಣಾಗ್ಬಿಟ್ಟಿದೆ. ಇಲ್ಲ, ಕೂತಿದ್ದೀವಿ, ಕೈ ಕಾಲು ಆಡಿಸ್ತಾ ಇದ್ದೀವಿ, ಕಣ್ಣು ನೋಡ್ತಾ ಇದೆ, ಕಿವಿ ಕೇಳ್ತಾ ಇದೆ. ವ್ಯಾಲಿಡಿಟಿ ಆಫ್ ಪ್ರೂಫ್, ಟ್ರೂತ್ಗೆ ನಾನೇ, ನನ್ನ ಬಾಡಿನೇ ಜೀವ. ಒಂದು ದಿವಸ, ಈ 9 ದಿವಸದಲ್ಲಿ ಯಾವುದಾದ್ರೂ ಒಂದು ದಿವಸ ಪೂಜೆ ಆದಮೇಲೆ ಮನೆಗೆ ಹೋಗಿ ಏಕಾಂತವಾಗಿ ಸೇಮ್ ವೈಬ್ರೇಷನ್ ಇಲ್ಲಿ 100% ಭಾಗವಹಿಸಿದ್ರೆ ಇವತ್ತು ನನಗೇನು ಎಕ್ಸ್ಪೀರಿಯನ್ಸ್ ಆಯಿತು ನಿಮಗೂ ಆಗುತ್ತೆ. ಅದರಲ್ಲೂ ಈ ಚಾಮರ ಆಡಿದ ಕಡೆ ನಮ್ಮ ಕಾನ್ಷಿಯಸ್ ಲೆವೆಲ್ನಲ್ಲಿ ಏನು ಬ್ಲಿಸ್ಫುಲ್ ರಿಪಲ್ಸ್ ಇದೆ, ಆನಂದದ ಅಲೆಗಳು ನಮ್ಮ ಚಿದಾಕಾಶದಲ್ಲಿದೆ. ಆನಂದದ ಅಲೆಗಳನ್ನು ತೆಗೆದುಕೊಂಡು ಹೊರಗೆ ಬರೋದು ಪ್ರಾಣಶಕ್ತಿ ಮೂಲಕ. ಅದನ್ನು ಅಟ್ರ್ಯಾಕ್ಟ್ ಮಾಡೋ ಶಕ್ತಿ ಈ ಚಾಮರಕ್ಕಿದೆ. ಇದರಲ್ಲಿ 5 ನಮ್ಮ ಧರ್ಮದಲ್ಲಿ ಹೇಳ್ತಾರೆ 5 ಪ್ರಾಣಿಗಳು. ಅದರಲ್ಲಿ ನವಿಲ್ಗಿರಿನೂ ಒಂದು, ಆನೆದು ಕೂದಲು. ಈ ಥರ ಕೆಲವೆಲ್ಲ ಬಹಳ ಸೆನ್ಸಿಟಿವ್ ಆಗಿರೋ ಕೆಲವು ಆಕರ್ಷಣೀಯವಾದದ್ದು, ಪಾಸಿಟಿವ್ ವೈಬ್ರೇಷನ್ ಆಕರ್ಷಣೆ ಮಾಡುತ್ತೆ. ಈ ಥರ ಏನಾದರೂ ಪೂಜೆ ಆಗಿ ವಾತಾವರಣದಲ್ಲಿ ಇದ್ದಾಗ ಈ ವಾತಾವರಣನ ಹೊಂದ್ಕೊಂಡು ಒಂದು 5 ನಿಮಿಷ ಕಣ್ಮುಚ್ಚಿ ನೋಡ್ತಾ ಸಾಕ್ಷಿಯಾಗಿದ್ದು, ಯಾವುದರಲ್ಲೂ ಭಾಗವಹಿಸ್ತಾ ದೂರದಿಂದ ನೋಡ್ತಾರೆ. ಯಾಕೆ ಇದಾಗ್ತಾ ಇದೆ, ಹೇಗಾಗ್ತಾ ಇದೆ. ನನಗಂತೂ ದೇವತೆಗಳೇ ಇಲ್ಲಿ ಬಂದಿದ್ದಾರೆ ಅನ್ನಿಸ್ತಾ ಇದೆ. ಅಂದರೆ ಇದೆಲ್ಲ ನಾವು ನೋಡೋ ದೃಷ್ಟಿನಲ್ಲಿದೆ. ನಿಮಗೆ ತಲೆ ಎಣಿಸೋರಿಗೆ ಎಷ್ಟು ಜನ ಬಂದಿದ್ದಾರೆ ಇದು ಲೆಕ್ಕ ಸಿಗಲ್ಲ. ನನಗೆ ದೇವತೆಗಳೆಲ್ಲ ಬಂದಿದ್ದಾರೆ. ಎಲ್ಲ ನನ್ನ ಬಾಡಿನಲ್ಲಿರೋ ಒಂದೊಂದು ಅಣುವು ವೈಬ್ರೇಟ್ ಆಗ್ತಾ ಇದೆ. ಹಾಗಾಗಕ್ಕೆ ಏನು ಕಾರಣ? ನಾನು ಎಷ್ಟು ಕೊಡ್ತೀನಿ ಈ ಪ್ರಕೃತಿಗೆ, ಯೂನಿವರ್ಸ್ಗೆ, ಈ ಹೊರಗಡೆ ಇರೋ ಈ ಅಟ್ಮಾಸ್ಫಿಯರ್ಗೆ, ಅದೆಷ್ಟೂ ಪ್ರಕೃತಿ ನಮ್ಮನ್ನು ಅಷ್ಟು ಕೊಡುತ್ತೆ, ವಾಪಸ್ ಕೊಡುತ್ತೆ. ಒಬ್ಬರೇ ಕೂತ್ಕೊಂಡು ಏಕಾಂತವಾಗಿ ನಿಮ್ಮ ಕಾನ್ಷಿಯಸ್ನೆಸ್ನ, ಬಿ ಕಾನ್ಷಿಯಸ್, ಬಿ ಅಲರ್ಟ್, totally alert to your body. Scan your body one day from inside. ಒಳಗಡೆಯಿಂದ ಫೀಲ್ ಮಾಡಿ ನಿಮ್ಮ ಬಾಡಿನ. ಶೈಲಪುತ್ರಿ ಅಂದರೆ ಅದೇ. ಶೈಲಪುತ್ರಿ ಈ ದೇಹ ಅಸ್ಥಿ ಪಂಜರ ಏನಿದೆ ಅದು ಗಟ್ಟಿ ಇದೆ ನೋಡಿ, ಬಾಡಿ ಕಲ್ಲು ಥರ ಇದೆ. ಇದು ಶೈಲಪುತ್ರಿ. ಆ ಕಾನ್ಷಿಯಸ್ನೆಸ್ನ ಫೀಲ್ ಮಾಡಿ. ವೆನ್ ಯು ಆರ್ ಕಾನ್ಷಿಯಸ್, ನಿಮಗೆ ನಾ ಹೇಳ್ದಲ್ಲ ಆ ಕುತೂಹಲ, ತವಕ, ದಟ್ ಈಸ್ ದ ರಿಪಲ್ ಇನ್ ದಿ ಕಾನ್ಷಿಯಸ್ನೆಸ್. ದ ರಿಪಲ್ ಹ್ಯಾಸ್ ಟು ಅರೈಸ್ ಇನ್ ಯುವರ್ ಕಾನ್ಷಿಯಸ್ನೆಸ್, ದಿ ಓಷನ್ ಆಫ್ ಕಾನ್ಷಿಯಸ್ನೆಸ್. ಆನಂದ ಚಿತ್ತದಲ್ಲಿ ಮೂಡಿದಾಗ ಸತ್ಯ ದರ್ಶನವಾಗುತ್ತೆ. ಸಚ್ಚಿದಾನಂದ ಇಸ್ ನಥಿಂಗ್ ಬಟ್ exists, which is existing. Be conscious of that. Right now you are existing in the body. Right now you are existing around so many bodies here. ಅವ್ರ ಜೊತೆ ಎಲ್ಲ ಇದೆಯಾ? ಎಲ್ಲರೂ ಕೂಡ ಎನರ್ಜಿ ಬಂದು ಜಸ್ಟ್ ಬಿ ವಿತ್ ದ್ಯಾಮ್. ಖುಷಿಯಾಗಿ ಅವ್ರು ಹೇಗಿದ್ದಾರೋ ಹಾಗೆ, ಅವ್ರ ಬಗ್ಗೆ ಏನೂ ಚಿಂತೆ ಇಲ್ಲದೆ ಒಂದು ವೈಬ್ರೇಷನ್ ಫೀಲ್ ಆಗುತ್ತೆ. ನಿಮ್ಮ ಆಂತರ್ಯದ ಬೆಳವಣಿಗೆಗೆ ಈ ಥರ ಎಲ್ಲ ಬೇಕು. ಸಂಘಗಳು, ಸತ್ಸಂಗಗಳು, ಇಂಥ ಗುಂಪು ಎಲ್ಲಾದರೂ ಸಿಕ್ಕರೆ ಮಿಸ್ ಮಾಡಬೇಡಿ. ಎಲ್ಲಾದರೂ ಸಿಗಲಿ ಸತ್ಸಂಗದಲ್ಲಿ. 4 ಜನ ದೇವಸ್ಥಾನದಲ್ಲಿದ್ದಾಗ ನೀವು ಸುಮ್ಮನೆ ಹೋಗಿ, ಅವರು ಆ ಮೂಮೆಂಟಲ್ಲಿ ಕಣ್ಮುಚ್ಕೊಂಡಿರ್ತಾರೆ, ಅವ್ರ ಜೊತೆ ಇರಿ, ಶಕ್ತಿ ಸಿಗುತ್ತೆ. ಯಾರಾದರೂ ಆಗಿರ್ಬೋದು. ಇವತ್ತು ತುಂಬ ಒಳ್ಳೆಯ ವೈಬ್ರೇಷನ್ ಇದೆ. ಇದನ್ನು ಕಂಟಿನ್ಯೂ ಮಾಡ್ತಾ ಈ ಜಾಗದಲ್ಲಿ ವೈಬ್ರೇಷನ್ನ ಫೀಲ್ ಮಾಡ್ತಾ ಹೋಗಿ ಬೇಕಾದಷ್ಟು ಬೆಳೆದು ಬಿಡ್ಬೋದು. 9 ದಿವಸದಲ್ಲಿ ಇನ್ನರ್ ಗ್ರೋತು ರೆಡಿಯಾಗಿದೆ, ನಿಮಗೋಸ್ಕರ ಕಾಯ್ತಾ ಇರುತ್ತೆ. ಯಾವಾಗ ಬೆಳಿಬೇಕಂತ.
ನಾವು ಗಮನ ಕೊಟ್ಟಿರಲ್ಲ ಅಷ್ಟೇ. ಮೆಡಿಟೇಟ್ ಮಾಡೋದು ಅಂದರೆ ಅದೇನೇನೆ, ಬ್ರಿಂಗ್ ಯುವರ್ ಕಾನ್ಷಿಯಸ್ನೆಸ್ ಟು ಎ ಪಾಯಿಂಟ್. ಮೈಂಡ್ ಡಿಸಪಿಯರ್ಸ್ ಆರ್ ಮೈಂಡ್ ಟ್ರಾನ್ಸೆಂಡ್ಸ್ ಟು ಕಾನ್ಷಿಯಸ್ನೆಸ್. ಈ ಮನಸ್ಸಿನ ಒಂದು ವಾಸ್ಟ್ ಮ್ಯಾನಿಫೆಸ್ಟೇಷನ್ನೇ ಕಾನ್ಷಿಯಸ್ನೆಸ್. ಮನಸ್ಸು ಹಾಗೇ ಕರಗಿಬಿಟ್ಟು ಕಾನ್ಷಿಯಸ್ನೆಸ್ ಆಗುತ್ತೆ. ಹೇಗೆ ನಿಮ್ಮ ಉಸಿರು ಆಕಾಶ ಆಗೋಗುತ್ತೋ ಹಾಗೆ ನೀವು ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ, ಆವಾಗ ಸಾರ್ಥಕತೆ, ಗುರು ಜೊತೆ ಇದ್ದಿದ್ದಕ್ಕೂ ಸಾರ್ಥಕ. ಪ್ರಶ್ನೆಗಳು ಹೇಳ್ಬೋದು.